ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಒಂದು ಬ್ಯೂಟಿಫುಲ್ ರಂಗೋಲಿನ ಹಾಕಿದ್ದೀನಿ. ಎಷ್ಟೋ ದಿನ ಆದಮೇಲೆ ಶೂಟ್ ಮಾಡಿದ್ದಿದ್ದು. ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿಕೊಂಡ್ರೆ. ಬಟ್ ಸುಮಾರು ಜನ ಕಮೆಂಟ್ ಮಾಡೋದು, ಆಮೇಲೆ ನನಗೂ ಎಷ್ಟೊಂದು ಸತಿ ಅನ್ಸೋದು, ಎಷ್ಟೊಂದು ಲೇಡೀಸ್ಗೂ ಅನ್ಸೋದು, ನಾವು ಏನಕ್ಕೆ ಕೆಲಸ ಮಾಡಬೇಕು ಅಂತ ಮೋಟಿವೇಶನ್ನೇ ಬರಲ್ಲ. ನಮ್ಮನ್ನು ನಾವು ಪುಷ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ. ಏನಕ್ಕೆ ಕಷ್ಟ ಅಂದರೆ ಡೈಲಿ ಬೇಸಿಸಲ್ಲಿ ಅದು ಮೊನಾಟನಸ್ ಕೆಲಸ. ಮಾಡಿದ್ದೇ ಮಾಡು ಒಂದು. ಇನ್ನೊಂದು ತುಂಬ ಸ್ಟ್ರೇನ್ ಆದಂಗೆ ಆಗುತ್ತೆ. ಪದೇ ಪದೇ ಅದೇ ಕೆಲಸ ಮಾಡಬೇಕು ಅಂದರೆ ಇರಿಟೇಷನ್ ಆಗುತ್ತೆ, ಮೋಟಿವೇಶನ್ ಇರಲ್ಲ. ಮೇನಾಗಿ ಏನು ಅಂದರೆ ಒಂದು ಅಪ್ರಿಸಿಯೇಷನ್ ಇರಲ್ಲ. ಎಷ್ಟೋ ಸರಿ ತುಂಬ ಬೇಜಾರಾಗ್ತಾ ಇರುತ್ತೆ. ಯಾರೂ ಗುರುತಿಸೋರೇ ಇಲ್ಲ. ಇಷ್ಟು ಬೆಳಗ್ಗಿಂದ ರಾತ್ರಿವರೆಗೂ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ, ಒಂದು ರೆಕಗ್ನಿಷನ್ ಇರಲ್ಲ. ಆಮೇಲೆ ಎಷ್ಟೊಂದು ಸರಿ ಯಾವ ಲೆವೆಲ್ಗೆ ಕೆಲಸ ಮಾಡ್ತಿರ್ತೀವಿ ಅಂದರೆ ನಮಗೋಸ್ಕರ ನಮಗೆ ಟೈಮ್ ಇರಲ್ಲ. ನಾವು ಖುಷಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂದರೆ ಆಗುತ್ತೆ, ಪ್ರತಿಯೊಂದೂ ಆಗ್ತಾ ಇರುತ್ತೆ. ಬಟ್ ಬ್ಯಾಲೆನ್ಸಿಂಗ್ ನಾವು ನಮ್ಮನ್ನು ನಾವು ಪುಷ್ ಮಾಡ್ಕೋತಾನೆ ಇರ್ತೀವಿ. ಇಲ್ಲ, ನಾನು ಮಾಡ್ಕೋಬೇಕು, ಎಷ್ಟೇ ಬ್ಯುಸಿ ಆದರೂ ನಮಗೆ ನಾವು ಟೈಮ್ ಕೊಟ್ಕೋಬೇಕು ಅಂತ ಅನ್ಕೋತೀವಿ. ಬಟ್ ಕೆಲವು ಸತಿ ಹಿಂಗಾಗೋಗುತ್ತೆ ಅಂದರೆ ಇಲ್ಲ, ಮನೆ ಕೆಲಸ ಫಸ್ಟ್ ಮುಗಿಸೋಣ ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಕೆಲವು ಸತಿ ಇಲ್ಲ, ಮಕ್ಕಳದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸುತ್ತೆ. ಕೆಲವು ಸತಿ ಅಡುಗೆ ಮಾಡಿಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಟಫು. ಆ ಪುಷ್ಷಿಂಗ್ ಇರುತ್ತಲ್ಲ, ನಮ್ಮನ್ನು ನಾವು ಪುಷ್ ಮಾಡ್ಕೋಬೇಕು, ನಮ್ಮನ್ನು ನಾವು ತುಂಬ ಕೆಲಸ ಮಾಡ್ಕೋಬೇಕು, ಮ್ಯಾನೇಜ್ ಮಾಡ್ಕೋಬೇಕು, ಡೈಲಿ ಬೇಸಿಸಲ್ಲಿ ಮೋಟಿವೇಟೆಡ್ ಆಗಿರಬೇಕು, ಎನರ್ಜಿನ ಮೇಂಟೈನ್ ಮಾಡಬೇಕು. ಅದು ಆ್ಯಕ್ಚುಲಿ ತುಂಬಾ ಕಷ್ಟ. ಇವತ್ತಿನ ಬ್ಲಾಗಲ್ಲಿ ಅದ್ರ ಬಗ್ಗೆನೇ ಮಾತಾಡೋಣ. ಡೈಲಿ ಬೇಸಿಸಲ್ಲಿ ನಾವು ಮನೆ ಕೆಲಸನ ಮಾಡಬೇಕು ಅಂದರೆ ಯಾವ ರೀತಿ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ಳೋದು, ಬೆಳಗ್ಗಿಂದ ಹಿಡಿದು ಈಗ ಒಂದು ದಿನನ ಸ್ಟಾರ್ಟ್ ಮಾಡಿದ್ರೆ ಆ ದಿನದಿಂದ ಹಿಡಿದು ನಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು, ನಮ್ಮ ಬಾಡಿ ಎನರ್ಜಿ ಹೆಂಗಿರಬೇಕು, ಯಾವ ರೀತಿ ನಾವು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು, ಕೆಲಸನ ಯಾವ ಆರ್ಡ್ರಲ್ಲಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ, ಇಡೀ ದಿನ ನಾವು ಎಷ್ಟೇ ಕೆಲಸ ಮಾಡಿದರೂ ಕೂಡ ನಮಗೆ ಟೈಮ್ ಸಿಗುತ್ತಾ, ಇದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ, ಮಾತಾಡ್ತಾ ಹೋಗೋಣ. ಏಕೆಂದರೆ ಇದು ಒಬ್ಬರದಲ್ಲ, ಎಷ್ಟೋ ಲೇಡೀಸ್ ಪ್ರಾಬ್ಲಮ್. ನೀವು ಮನೇಲಿದ್ದರೂ ಹೊರಗಡೆ ಹೋದರೂ ಕೂಡ ಮನೆ ಕೆಲಸ ಮಾಡಲೇಬೇಕು. ಎಷ್ಟೇ ಹೊರಗಡೆ ದಿ ಪರ್ಫೆಕ್ಟ್ ಎಂಪ್ಲಾಯ್ ಆಗಿದ್ದರು, ಏನೇ ಆಗಿದ್ರು ಕೂಡ ಮನೆ ಗಲೀಜಾಗಿಟ್ಕೊಂಡಿದ್ರೆ, ಮನೆಯಲ್ಲಿ ಕೆಲಸ ಮಾಡ್ತಾಯಿಲ್ಲ, ಅಡುಗೆ ಮಾಡ್ತಾಯಿಲ್ಲ, ಮನೆಯಲ್ಲಿ ಹ್ಯಾಪಿನೆಸ್ ಇಲ್ಲ, ನೆಮ್ಮದಿ ಇಲ್ಲ, ಒಂಥರ ಪಾಸಿಟಿವ್ ವೈಬ್ ಇಲ್ಲ ಅಂದರೆ ಹೊರಗಡೆ ಲಕ್ಷಗಟ್ಟಲೆ ದುಡಿದ್ರೂ ಏನೂ ಪ್ರಯೋಜನ ಇಲ್ಲ. ಸೊ ಇವತ್ತಿನ ಬ್ಲಾಗ್ ಅದ್ರ ಬಗ್ಗೆ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ನೀವು ಬೆಳಗ್ಗೆನೇ ಎದ್ದೇಳೋದು ಹೆಂಗೆ ಎದ್ದೇಳಬೇಕು ಅಂದರೆ ವಿತ್ ದ ಹ್ಯಾಪಿ ಮೂಡ್. ಹಿಂದಿಂದ ಏನೇ ಒಂದು ಹ್ಯಾಂಗ್ ಓವರ್ ಇದ್ದರೂ ಕೂಡ ಅದನ್ನು ಬಿಟ್ಬಿಡಬೇಕು. ಅದು ಮೇನ್. ನಾವು ಅನ್ಕೋತೀವಿ ಒಂದು 10 ನಿಮಿಷ ಯೋಚನೆ ಮಾಡಿದ್ರೆ ಎದ್ದಿದ ತಕ್ಷಣ ಏನಾಗುತ್ತೆ ಅಂತ. ಸೊ ಯಾವಾಗಲೂ ಅಷ್ಟೇ, ಬೆಳಗ್ಗೆನೇ ಒಂದು ಫ್ರೆಶ್ ಮೈಂಡ್, ಖಾಲಿ ಮೈಂಡಿಂದನೇ ಎದ್ದರೆ ಬೆಸ್ಟ್. ಎದ್ದಾಗ ಏನಾಗುತ್ತೆ ಅಂದರೆ ಯು ಸ್ಟಾರ್ಟ್ ಫ್ರೆಶ್. ಆ ಮೈಂಡ್ ಸೆಟ್ ಇರ್ಬೋದು, ಆ ಥಿಂಕಿಂಗ್ ಪ್ಯಾಟರ್ನ್ ಇರ್ಬೋದು, ಇಡೀ ದಿನ ನಮ್ಮ ಡೇನ ಆ್ಯಕ್ಟಿವ್ ಆಗಿರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾವಾಗಲೂ ಖಾಲಿ ಮೈಂಡಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು 10 ಮಿನಿಟ್ಸು ತಲೆ ಖಾಲಿ ಆಗಿದ್ದಾಗ ರಿಲ್ಯಾಕ್ಸಿಂದ ಯೋಚನೆ ಮಾಡ್ಕೊಳ್ಳಿ. ಈ ಥರ ರಿಲ್ಯಾಕ್ಸಿಂಗಾಗಿ ಡೇ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ನಾವು ಬೆಳಗ್ಗೆನೇ ಎದ್ದೇಳಬೇಕಾಗುತ್ತೆ. ನೀವು ನೋಡ್ಕೊಳ್ಳಿ, ನಾನು 4 ಗಂಟೆಗೆ ಎದ್ದೇಳಿ, 5 ಗಂಟೆಗೆ ಎದ್ದೇಳಿ ಅಂತ ಹೇಳಲ್ಲ. ಕೆಲವರು ವರ್ಕಿಂಗ್ ಎಲ್ಲ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೀವೊಂದು 6 ಗಂಟೆಗೆ ಎದ್ದೇಳಿ, ಆಯಿತಾ? ಬಟ್ ಏನೇ ಆದರೂ ಕೂಡ ನೀವು ನಿಮ್ಮ ದಿನನೇ ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ, ನಾನು ಆರಾಮಾಗಿ ಎದ್ದ ತಕ್ಷಣ 1 ಅವರ್ ನಾನು ಆರಾಮಾಗಿ ಕೆಲಸ ಮಾಡ್ಕೋಬೋದು ಅನ್ನೋ ಲೆವೆಲ್ಗೆ. ಓಕೆನಾ? ನನಗೆ ಹೆಂಗೆ ಅಂದರೆ ನಾನು 4-4:30ಗೆ ಎದ್ದೇಳಲೇಬೇಕು. ಆಗ ಎಲ್ಲ ಆರಾಮಾಗುತ್ತೆ. 4:30 5:30 ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಸ್ವಲ್ಪ ಚಕ ಕೆಲಸಗಳು ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಮನೇಲಿ ಹೇಗೆ ನೀವು ಯೋಚನೆ ಮಾಡ್ಕೊಳ್ಳಿ. 6 ಗಂಟೆಗೆ ಎದ್ದರೂ ಕೂಡ 6 to 7 ನಾನು ಆರಾಮಾಗಿ ಮಾಡ್ಕೋಬೋದು ಅಂದರೆ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಹಾಗೆ ಆಗೋದು. ಸಂಡೇ ನಾನು 7 o'clock ಎದ್ದೇಳೋದು, ಆಯಿತಾ? ಸೊ 7 o'clock ಎದ್ದರೂ ಕೂಡ ಆರಾಮಾಗಿ ಕೆಲಸಗಳೇ ಆಗ್ತಾ ಇರುತ್ತೆ. 7 to 8 ಸ್ವಲ್ಪ ಮೀ ಟೈಮ್ ಅಂತ ಸಿಗುತ್ತೆ. ರಿಲ್ಯಾಕ್ಸಿಂಗ್ ಆಗಿ ಕೆಲಸ ಮಾಡ್ಕೋಬೋದು. ಒಂದು 7ಇಂದ ಒಂದು ಸ್ವಲ್ಪ ಹಾಗೆ ಹೀಗೆ ಕೆಲಸಗಳನ್ನ ಚಕ ಮಾಡಿಕೊಂಡ್ರೂ ಕೂಡ ಮಹಾ ಅಂದರೆ 12 o'clock ಅಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ. ರಿಲ್ಯಾಕ್ಸಿಂಗ್, ಮನೇಲೇ ಇರ್ತೀವಲ್ವ, ಅಷ್ಟು ಜಂಜಾಟ ಇರಲ್ಲ.
ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ರೀತಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು, ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ನನಗೆ ರಿಲ್ಯಾಕ್ಸ್ ಮೋಡ್ ಸಿಗುತ್ತೆ ಅಂತ. ಏನಕ್ಕೆ ರಿಲ್ಯಾಕ್ಸ್ ಮೋಡ್ ಇಂಪಾರ್ಟೆಂಟು ಅಂದರೆ ಸ್ವಲ್ಪ ಮೈನ್ಯೂಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾವು ಬೆಳಗ್ಗೆ ರಿಲ್ಯಾಕ್ಸಾಗಿ ಡೇನ ಸ್ಟಾರ್ಟ್ ಮಾಡ್ತೀವಿ, ಕೆಲಸ ಈಸಿ ಅಂತ ಅನಿಸುತ್ತೆ. ಬೆಳಗ್ಗೆನೇ ಕೆಲಸ ಕಷ್ಟ ಅಂತ ಅನಿಸ್ಬಿಟ್ರೆ ಇಡೀ ದಿನ ಅದೇ ಥರನೇ ಥಿಂಕ್ ಮಾಡ್ತಿರ್ತೀವಿ, ಅದೇ ಥರ ಒಂಥರ ಇರಿಟೇಷನ್ ಮೂಡಲ್ಲೇ ಇದ್ಬಿಡ್ತೀವಿ. ಸೊ ರಿಲ್ಯಾಕ್ಸಿಂಗ್ ಸ್ಟಾರ್ಟ್ ಅಂತ ಹೇಳ್ತೀವಿ. ಫಸ್ಟ್ ಪಾಯಿಂಟ್ ಅದೇ. ನಮಗೆ ಮೋಟಿವೇಶನ್ ಬರಬೇಕು ಅಂದರೆ ಯಾವುದೇ ಕೆಲಸನಾದರೂ ರಿಲ್ಯಾಕ್ಸ್ ಕೊಡುತ್ತೆ ಅಂದರೆ ನಾವು ಅದನ್ನು ಯಾಕೆ ಮಾಡಲ್ಲ? ಈಗ ಏನೋ ಒಂದು ಮನಸ್ಸಿಗೆ ಬೇಜಾರಾಗ್ತಿರುತ್ತೆ, ಏನೋ ಒಂದು ಕ್ಲೀನ್ ಮಾಡಿದಾಗ, ಒಂದು ಚಿಕ್ಕ ಸೆಕ್ಷನ್ನೇ ಆಗಲಿ ನಾವು ಕ್ಲೀನ್ ಮಾಡಿದಾಗ ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಆ ರಿಲ್ಯಾಕ್ಸಿಂಗ್ ಕೆಲಸನ ನಾವು ಯಾಕೆ ಮಾಡಲ್ಲ? ಒಂದು ಫಿಲಮ್, ತುಂಬ ಚೆನ್ನಾಗಿರುವಂಥ ಫಿಲಮ್ನ ನೋಡಿದಾಗ ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಸೊ ಅದನ್ನು ನಾವು ಯಾಕೆ ಮಾಡಲ್ಲ? ಮಾಡೇ ಮಾಡ್ತೀವಲ್ವ. ಯಾವ ಕೆಲಸ ನಮಗೆ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೋ ಆ ಕೆಲಸಗಳನ್ನ ನಾವು ಮಾಡೋಕ್ಕೆ ಖುಷಿ ಬರುತ್ತೆ. ಬಿಕಾಸ್ ನಮ್ಮ ಬಾಡಿ ಇರೋದೇ ಆ ಥರ. ಖುಷಿ ಕೊಡೋ ಕೆಲಸದಿಂದ ನಮ್ಮ ಬಾಡಿಯಲ್ಲಿ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಅದರಿಂದ ನಾವು ಆರಾಮಾಗಿ ಆ ಕೆಲಸಗಳನ್ನ ಮಾಡ್ತಿರ್ತೀವಿ. ಬೆಳಿಗ್ಗೆ ರಿಲ್ಯಾಕ್ಸಾಗಿ ಸ್ಟಾರ್ಟ್ ಮಾಡಿದ್ರೆ ದಿನಾನ ಖುಷಿಯಿಂದ ಸ್ಟಾರ್ಟ್ ಮಾಡ್ತೀವಿ, ಖುಷಿಯಿಂದ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ, ರಿಲ್ಯಾಕ್ಸಿಂಗ್ ಆಗಿರುತ್ತೆ, ಬಾಡಿ ಸ್ಪಂದಿಸುತ್ತೆ. ಹೌದು, ಈ ಕೆಲಸ ಮಾಡಿದ್ರೆ ನನಗೆ ರಿಲ್ಯಾಕ್ಸ್ ಆಗ್ತಾಯಿದೆ. ತುಂಬ ಪ್ರೆಷರ್ ಮಾಡಿಕೊಂಡು ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಹಾರ್ಮೋನು. ಯಾವಾಗ ನಾವು ತುಂಬ ಪ್ರೆಷರ್ ತೊಗೋತೀವಿ, ಟೆನ್ಷನ್ ತೊಗೋತೀವಿ, ಕಾರ್ಟಿಸಾಲ್ ಹಾರ್ಮೋನು ಜಾಸ್ತಿ ಆಗುತ್ತೆ. ಆಗ ಅನಿಸುತ್ತೆ ಈ ಕೆಲಸ ಮಾಡೋದೇ ಬೇಡ ಅಂತ. ಆಗ ಕೆಲಸ ಮಾಡದೇ ಇರೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಫೋರ್ಸಬಲಿ ಆ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಅದರಿಂದ ತುಂಬ ಕಷ್ಟ ಆಗುತ್ತೆ. ಸೊ ಅದೊಂದು ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಸೆಕೆಂಡ್ ಏನು ಗೊತ್ತಾ, ಇದು ನನ್ನ ಫ್ಯಾಮಿಲಿ, ನನ್ನ ಮನೆ ಅಂತ ಅಂದ್ಕೋಬೇಕು. ಅಂದ್ಕೊಳ್ಳೋದೇನು, ನಮ್ಮ ಫ್ಯಾಮಿಲಿನೇ ಅದು. ಕೆಲವು ಸತಿ ನಮಗೆ ಯಾಕೆ ಹಿಂಸೆ ಆಗುತ್ತೆ ಅಂದರೆ ಆ ರೆಕಗ್ನಿಷನ್ ಇರಲ್ಲ ಅಂದರೆ ತುಂಬ ಬೇಜಾರಾಗ್ತಿರುತ್ತೆ, ಯಾರು ಒಂದು ಅಪ್ರಿಸಿಯೇಷನ್ ಮಾಡಲ್ಲ ಅಂತ. ಬಟ್ ಒಂದು ಸತಿ ಪ್ರಾಕ್ಟಿಕಲಿ ಥಿಂಕ್ ಮಾಡಿ, ಏನು ಮಹಾ ಸಾಧ್ಯ ಮಾಡೋಕ್ಕೆ ಸಾಧ್ಯ? ಇರಿಟೇಟ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋ ಬದಲು ಖುಷಿಯಿಂದ ಮಾಡಿದ್ರೆ ಬೆಸ್ಟ್ ಅಲ್ವಾ? ನಮ್ಮ ಮನೆ ಇದು. ಫಾರ್ ಎಕ್ಸಾಂಪಲ್ ನಾನು ಸಿಂಪಲಾಗಿ ಹೇಳೋದು, ನಾವು ನಮಗೋಸ್ಕರ ನಾವು ಊಟ ಮಾಡ್ತಾಯಿದ್ದೀವಿ, ಕರೆಕ್ಟಾ? ನಮಗೋಸ್ಕರ ನಾವು ಊಟ ಮಾಡ್ತಾಯಿದ್ದೀವಿ. ಆ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಯಾರೋ ಮೆಚ್ಕೊಳ್ಳಿ ನನ್ನ ಅಂತ ಊಟ ಮಾಡ್ತಿಲ್ಲ, ನನಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ನಮಗೋಸ್ಕರ ನಾವು ರೆಡಿ ಆಗ್ತೀವಿ, ಯಾಕೆ? ನನ್ನ ಖುಷಿ ಅದು. ಅದೇ ಥರ ಮನೆ ಕೆಲಸನೂ ಅಷ್ಟೇ, ನನಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಳ್ಳೋದು ನನಗೋಸ್ಕರ ನಾನು ನೋಡ್ಕೋತಾ ಇದ್ದೀನಿ. ಯಾರೋ ಏನೋ ಅಪ್ರಿಸಿಯೇಷನ್ ಮಾಡಲಿ, ಹೊಗಳ್ಳಿ, ನನ್ನ ಮೋಟಿವೇಟ್ ಮಾಡಲಿ, ಶಬಾಷ್ಗಿರಿ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಬೇಜಾರಾಗುತ್ತೆ, ಆಯಿತಾ? ಸೊ ಆಬ್ವಿಯಸ್ಲಿ ಮನುಷ್ಯನ ಗುಣ ಯಾರಾದರೂ ಹೊಗಳಿದ್ರೆ, ಸ್ವಲ್ಪ ಅಪ್ರಿಷಿಯೇಟ್ ಮಾಡಿದ್ರೆ ಖುಷಿಯಾಗುತ್ತೆ. ಬಟ್ ಮಾಡ್ತಿಲ್ಲ, ಆಗ ಏನೋ ಪಾಸಿಟಿವ್ ಆಸ್ಪೆಕ್ಟ್ ಏನು? ನನಗೋಸ್ಕರ ನಾನು ಕೆಲಸ ಮಾಡ್ತಿರೋದು, ಕ್ಲೀನಾಗಿ ಇಟ್ಕೋತೀನಿ, ಆ ಕ್ಲೀನ್ ನೋಡೋದ್ರಿಂದ ನನಗೆ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ, ನನಗೋಸ್ಕರ ಅಂತ ಅಂದ್ಕೊಂಡಾಗ ನಾವು ಖುಷಿಯಿಂದ ಮಾಡ್ತೀವಿ. ನೆಕ್ಸ್ಟ್ ಸ್ಮಾಲ್ ಸ್ಟೆಪ್ಪೂ ಮ್ಯಾಟ್ರಾಗುತ್ತೆ. ನೀವು ಬೆಡ್ಡಿಂದ ಎದ್ದೇಳೋದು ಮ್ಯಾಟ್ರಾಗುತ್ತೆ. ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಅದು ಎಷ್ಟು ಕಷ್ಟ, ಅದು ಬೆಳಗ್ಗೆನೇ ಆ ಬೆಡ್ಡಿಂದ ಎದ್ದೇಳೋದೇ ಕಷ್ಟ. ಚಿಕ್ಕ ಮ್ಯಾಟರ್, ಚಿಕ್ಕ ಸ್ಟೆಪ್ಸು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದರೆ, ಎದ್ದಿದ ತಕ್ಷಣ ಬೆಡ್ನ ಕ್ಲೀನ್ ಮಾಡೋದು, ಎಲ್ಲೆಲ್ಲಿ ನೋಡ್ತೀವೋ ಅಲ್ಲೆಲ್ಲ ಕ್ಲೀನ್ ಮಾಡೋದು, ಆಮೇಲೆ ಟೈಮ್ ಸರಿಯಾಗಿ ಕೆಲಸ ಮಾಡ್ಕೊಳ್ಳೋದು. ಚಿಕ್ಕ ಕೆಲಸ ಆದರೂ ಕೂಡ, ಈಗೇನೋ ವಾಶ್ರೂಮ್ಗೆ ಹೋಗಿರ್ತೀವಿ, ನಾನು ಯೂಶಲಿ ಹಾಗೆ ಅಲ್ಲಿ ಏನೋ ಒಂದು 2 ಕೆಲಸ ಮಾಡಬೇಕು ಅಂತ ಅನ್ಕೋತೀನಿ. ವಾಶ್ರೂಮ್ಗೆ ಹೋದಾಗ ನಲ್ಲಿ ಸ್ವಲ್ಪ ವಾಟರ್ ಡ್ರಾಪ್ಸ್ ಏನಾದರೂ ಇದೆ ಅಂದರೆ ಅಲ್ಲೇ ಕೈಗೆ ಸಿಕ್ಕಂಗೆ ಸ್ಕ್ರಬ್ಬರ್ ಇಟ್ಕೊಂಡಿರ್ತೀನಿ. ಅದೊಂದು ಟ್ರಿಕ್ ಆ್ಯಕ್ಚುಲಿ. ಎಲ್ಲನೂ ಕೈಗೆ ಸಿಕ್ಕೋಂಗೆ ಇಟ್ಕೊಂಡಿದ್ರೆ ಬೆಸ್ಟ್. ಅದು ಅಲ್ಲೇ ಕ್ಲೀನ್ ಮಾಡಿಬಿಡ್ಬೋದು, ನೀಟಾಗಿ ಆಗ್ತಿರುತ್ತೆ. ಸೊ ಈ ಥರ ಚಿಕ್ಕ ಸ್ಟೆಪ್ಸು, ಅಲ್ಲೇ ಕೈಗೆ ಸಿಕ್ಕೋ ಥರ ಬ್ರಷ್ಷು, ಬಟ್ಟೆ, ಮೈಕ್ರೋಫೈಬರ್ ಬಟ್ಟೆಗಳು, ಪರಕೆ ಅಲ್ಲೆಲ್ಲ ನೀಟಾಗಿ ಸಿಕ್ಕೋಕೋ ಥರ ಇದ್ದರೆ ಕ್ಲೀನಿಂಗು ಆಗ್ತಾಯಿರುತ್ತೆ. ಸೊ ಚಿಕ್ಕ ಸ್ಟೆಪ್ಸೇ ಎಲ್ಲ ಕೈಗೆ ಸಿಕ್ಕೋ ಥರ ಇಟ್ಕೊಳ್ಳೋದು, ಎಲ್ಲ ಕಣ್ಣಿಗೆ ಕಾಣೋದೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಏನೋ ಟವಲ್ ಹೆಂಗೋ ಆಗಿರುತ್ತೆ, ಸೋಫಾ ಮೇಲೆ ಸೋಫಾ ಕವರ್ ಹೆಂಗೋ ಆಗಿರುತ್ತೆ, ಪಿಲ್ಲೋ ಕವರ್ ಸರಿ ಇರಲ್ಲ. ಇದೆಲ್ಲ ಬಂದು 1 or 2 minutes ಕೆಲಸಗಳು. ಬಟ್ ಈ 1 minute 2 minute ಕೆಲಸಗಳನ್ನ ಏನಕ್ಕೆ ಮಾಡಬೇಕು ಅಂದರೆ ನಮಗೊಂಥರ ಎನರ್ಜಿ ಬಿಲ್ಟ್ ಆಗುತ್ತೆ. ಆ ಎನರ್ಜಿ ಎಲ್ಲಿಂದ ಬರೋದು ಅಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ನಾವು ಒಂಥರ ಪರ್ಫೆಕ್ಟ್ ಅಂತ ಅಲ್ಲ, ಪರ್ಫೆಕ್ಟ್ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಒಂಥರ ನೆಮ್ಮದಿ ಸಿಗ್ತಾ ಇರುತ್ತೆ, ಡಿಸಿಪ್ಲಿನ್ಡ್ ಲೈಫು ಅಂತ ಅನಿಸುತ್ತೆ.
ನಾವು ಒಬ್ರಿಗೆ ಹೇಳಬೇಕಾದ್ರೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಹೌದು ನಾನೇ ನಾನು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಒಬ್ರಿಗೆ ಹೇಳಬೇಕು ಅಂದರೆ ನಾವು ಕರೆಕ್ಟಾಗಿರಬೇಕು. ಈಗ ಮಕ್ಳಿಗೆ ನಾವು ಎಷ್ಟೊಂದು ಹೇಳ್ತೀವಿ, ಹಂಗಿರು, ಹಿಂಗೆ ನಡ್ಕೋ, ಆ ರೀತಿ ಜೋಡಿಸ್ಕೊ, ಹಿಂಗೆ ಮಡ್ಚ್ಕೊ, ಹಿಂಗೆ ನೀಟಾಗಿ ಇಟ್ಕೋ. ಅವ್ರಿಗೆ ಹೇಳಬೇಕು ಅಂದರೆ ಫಸ್ಟ್ ನಾವು ಸರಿಯಾಗಿರಬೇಕು. ಅದೇ ನಮ್ಮ ಮೋಟಿವೇಶನ್ನು, ಆಯಿತಾ? ಸೊ ಮಕ್ಕಳು ನಮ್ಮನ್ನು ನೋಡಿ ಕಲಿಯುವಂಥದ್ದು ಜಾಸ್ತಿ. ಅದೊಂದು ಚಿಕ್ಕ ಮೋಟಿವೇಶನ್ ಇರುತ್ತಲ್ಲ, ಎಲ್ಲಿಂದಲ್ಲೇ ನಾವು ನೀಟಾಗಿ ಇಟ್ಕೊಳ್ಳೋದು, ಎಲ್ಲ ಮಡಚಿಟ್ಕೊಳ್ಳೋದು, ನೀಟಾಗಿ ನೋಡಿದ ತಕ್ಷಣ ಬಟ್ಟೆಗಳು ಕರೆಕ್ಟಾಗಿ ಇಟ್ಕೊಳ್ಳೋದು, ಟೈಮ್ ಸರಿಯಾಗಿ ಎಲ್ಲ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಮನೆ ಎಷ್ಟು ಶಾಂತಿಯಾಗಿರುತ್ತೆ, ಆರ್ಗನೈಸ್ಡ್ ಆಗಿರುತ್ತೆ ಅಂದರೆ ಅದು ದೊಡ್ಡ ಮೋಟಿವೇಶನ್ ನಮಗೆ. ನಮ್ಮನ್ನು ನಾವು ಪುಷ್ ಮಾಡ್ಕೊಳ್ಳೋದು ಏನಕ್ಕೆ ಹೇಳಿ, ಮನೇಲಿ ನೆಮ್ಮದಿಯಾಗಿರುತ್ತೆ, ಎಲ್ಲ ಯಾವ್ಯಾವ ಜಾಗ ಎಲ್ಲೆಲ್ಲಿರಬೇಕೋ ಅಲ್ಲಿ ಸಿಗುತ್ತೆ. ಈ ಥರ ಇದ್ದಾಗ ಒಂಥರ ಅದಕ್ಕಿಂತ ಬೇರೆ ರೀಸನ್ ಬೇಕಾ? ನೆಕ್ಸ್ಟ್ ನಾವು ಈಸಿ ಮಾಡ್ಕೋಬೇಕು ಅಂದರೆ ನಾವೇನು ಪ್ಲ್ಯಾನ್ ಮಾಡ್ಕೋತೀವಲ್ಲ ಅದನ್ನು ತುಂಬ ಬರ್ಕೊಳಕ್ಕೆ ಹೋಗಬೇಡಿ. ನಾನು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀನಿ. ತುಂಬ ಬರ್ಕೊಳ್ಳೋದ್ರಿಂದನೇ ಅಲ್ಲೇ ಡಿಮೋಟಿವೇಶನ್ ಆಗಿಬಿಡುತ್ತೆ, ನಮಗೆ ಮಾಡಬೇಕು ಅಂತಲೇ ಅನಿಸಲ್ಲ. ಅಟ್ ಎ ಟೈಮ್ 5 to 6 ಮ್ಯಾಕ್ಸಿಮಮ್ ಕೆಲಸಗಳನ್ನ ಬರ್ಕೊಳ್ಳಿ. ಅದು ಮೇನ್ ಕೆಲಸಗಳನ್ನ ಬರ್ಕೋಬೇಕು, ಆಯಿತಾ? ಯಾವಾಗಲೂ ಅನ್ಕೋತೀವಿ ತಲೆಯಲ್ಲಿ ಇರುತ್ತೆ ಅಲ್ವಾ, ಒಂದಾದ್ಮೇಲೆ ಒಂದು ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ. ತಲೆಯಲ್ಲಿ ಇದ್ದಷ್ಟು ಅದು ಸ್ಟ್ರೆಸ್ನೂ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಸೈಕಲಾಜಿಕಲಿ ಹೇಳೋದಷ್ಟೇ, ವೆನ್ ಥಾಟ್ಸ್ ಈಸ್ ಪುಟ್ ಆನ್ ಪೇಪರ್ ಅಂದರೆ ನಮ್ಮ ಥಾಟ್ಸ್ನ ಒಂದು ಪೇಪರ್ ಮೇಲೆ ನೀಟಾಗಿ ಬರ್ಕೊಳ್ಳೋದ್ರಿಂದ ನಮಗೆ ಕ್ಲಾರಿಟಿ ಇರುತ್ತೆ, ಕಣ್ಮುಂದೆ ನೆಕ್ಸ್ಟ್ ಯಾವ ಕೆಲಸ ಮಾಡಬೇಕು ಅಂತ ಕ್ಲಾರಿಟಿ ಇರುತ್ತೆ. ಆಮೇಲೆ ಆ ಸೈಕಾಲಜಿಯಲ್ಲಿ ಏನು ಹೇಳ್ತಾರೆ ಅಂದರೆ, ನಾನು ಬುಕ್ಕಲ್ಲಿ ನೋಡ್ತಾ ಇದ್ದೆ, ಆ ಕೆಲಸ ಆಗಿದ ತಕ್ಷಣ ಅದಕ್ಕೆ ಹೋಗಿ ಒಂದು ಟಿಕ್ ಮಾರ್ಕ್ ಮಾಡ್ತೀವಲ್ವ, ಈ ಕೆಲಸ ಆಯಿತು ಅಂತ, ಅದು ನಮ್ಮ ಬೆಸ್ಟ್ ಲೆವೆಲ್ ಆಫ್ ಮೋಟಿವೇಶನ್. ಅದು ತುಂಬ ಖುಷಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಸೊ ಯಾವಾಗಲೂ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ, ಲಿಸ್ಟ್ ಮಾಡ್ಕೊಳ್ಳಿ, ಒಂದು ನೀಟಾಗಿ ಬುಕ್ನ ಮೇಂಟೈನ್ ಮಾಡಿ, ಆಯಿತಾ? ಒಂದು ಹಳೆ ಪೇಪರ್ಸ್ ಇದ್ದರೆ ನಿಮ್ಮ ಮಕ್ಕಳದು ಹಳೆ ಬುಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನೇ ಪೇಪರ್ಸ್ ಇರುತ್ತಲ್ಲ, ಲಾಸ್ಟ್ ಇಯರ್ ಬುಕ್ಸ್, ಇನ್ನೇನು ಈಗ ಹೊಸ ಸೆಷನ್ ಸ್ಟಾರ್ಟ್ ಆಗಿದೆ, ಲಾಸ್ಟ್ ಇಯರ್ದೆಲ್ಲ ಬುಕ್ಸ್ ಇರುತ್ತಲ್ಲ, ಆ ಬುಕ್ಸನ್ನು ಮೇನ್, ಫಾರ್ ಎಕ್ಸಾಂಪಲ್ ಒಂದು ಕಿಂಗ್ ಸೈಜ್ ಬುಕ್ ಇದೆ ಅಂದರೆ ಆ ಶೀಟ್ಸ್ ಮಾತ್ರನೇ ಹರ್ಕೊಳ್ಳಿ. ಹಳೆ ಪೇಪರ್ಸ್ ಇಟ್ಕೊಳ್ಳೋಂಥ ಬುಕ್ಸ್ನೆಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಎಷ್ಟು ನಾವು ಗಲೀಜನ್ನ ನೋಡ್ತಾ ಇರ್ತೀವಿ, ತಲೆ ಅಷ್ಟೇ ಕಿಚಡಿ ಆಗ್ತಾ ಇರುತ್ತೆ. ಏನು ಅಂದರೆ ಆ ಪೇಪರ್ಸ್ನ ಹರ್ಕೊಂಡು ಆ ಪೇಪರ್ಸ್ನ ಅರ್ಧ ಮಾಡಿ, ಸಿಂಪಲ್ ಒಂದು ಚಿಕ್ಕ ಬುಕ್ ಥರ ಮಾಡಿಕೊಂಡು ಅದನ್ನು ಬೇಕಾದ್ರೆ ಸ್ಟೇಪಲ್ ಮಾಡ್ಕೋಬೋದು. ಒಂದು 20 ಪೇಜಸ್ ಅಷ್ಟೇ ಸ್ಟೇಪಲ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಒಂದು ಟ್ಯಾಗ್ನ ನೀಟಾಗಿ ಸ್ಟೈಲಿಶಾಗಿ ಕಟ್ಕೊಳ್ಳೋವಂಥದ್ದು. ಇದು ಒಂದು ನೋಟ್ಬುಕ್ ಥರ ಮೇಂಟೈನ್ ಮಾಡಿ. ಅದರಲ್ಲಿ ಇನ್ನೇನು ಬರೆಯೋಕ್ಕೆ ಹೋಗಬೇಡಿ. ಏನೋ ಗ್ರಾಸರಿ ತರಬೇಕು, ಇದು ತರಬೇಕು, ಅದು ಇದು ಸಾಮಾನುಗಳು ಏನೋ ಏನು ಬರೆಯೋಕ್ಕೆ ಹೋಗಬೇಡಿ. ಅದು ಜಸ್ಟ್ ನಿಮ್ಮ ಟು ಡೂ ಲಿಸ್ಟ್ ಬುಕ್ಕು. ಆ ಕ್ಲಾರಿಟಿ ಇರುತ್ತೆ ನಮಗೆ. ಈಗ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ಕು ಅಂತ ಮಾಡ್ಕೋತಾ ಇದ್ವಲ್ಲ, ನಾವು ಏನಕ್ಕೆ ಎಲ್ಲ ಸಬ್ಜೆಕ್ಟು ಒಂದು ಬುಕ್ಕಲ್ಲಿ ಬರಿತಾ ಇರಲಿಲ್ಲ ಹೇಳಿ? ತಲೆ ಆರ್ಗನೈಸೇಷನ್ ಆಗಿರೋಕ್ಕೆ. ಈ ಎಲ್ಲ ಮ್ಯಾಟ್ರೆ ಅಲ್ವಾ, ಎಲ್ಲ ಸಬ್ಜೆಕ್ಟು ಒಂದೇ ಬುಕ್ಕಲ್ಲಿ ಬರಿಬೋದಿತ್ತಲ್ವ, ಹಾಗಿರಲಿಲ್ಲ. ಕನ್ನಡಗೆ ಒಂದು ಬುಕ್ಕು, ಇಂಗ್ಲೀಷ್ಗೆ ಒಂದು ಬುಕ್ಕು, ಅದೇ ಥರ ನಾವೂ ಅಷ್ಟೇ. ಏನಾದರೂ ಖಾಲಿ ಆದರೆ ಸಿಂಪಲ್ ದೊಡ್ಡ ಬುಕ್ನ ಮೇಂಟೈನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗಂತ ಹೊಸ ಬುಕ್ನೂ ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಳೆಯ ಬುಕ್ನೇ ಸ್ಟೈಲಿಶಾಗಿ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲ ಡೈರೀಸ್ ಇದ್ದರೆ ಅದು ಬೆಸ್ಟ್ ಆ್ಯಕ್ಚುಲಿ. ನಾವು ಎಷ್ಟು ಡಿಸಿಪ್ಲೀನ್ಡ್ ಅಂತ ಕಾಣಿಸ್ಕೊಳ್ಳೋಕ್ಕೆ ನಾವು ಯಾವ ರೀತಿ ಮೇಂಟೈನ್ ಮಾಡ್ಕೋತೀವಿ ಪ್ರತಿಯೊಂದೂ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆ ಥರ ಹೊಸದೇ ಕೊಂಡ್ಕೋಬೇಕು ಅಂತ ಏನಿಲ್ಲ, ಹಳೆಯದನ್ನೇ ಕಸದಿಂದ ರಸ ಮಾಡಿಕೊಂಡು ಆರ್ಟಿಸ್ಟಿಕ್ಕಾಗಿ ಅದ್ರ ಮೇಲೆ ಒಂದು ಫ್ಲವರು ಏನೋ ಒಂದು ಡಿಸೈನ್ ಮಾಡಿಕೊಂಡು ಅದನ್ನೇ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಯಾವಾಗಲೂ ಅಷ್ಟೇ ದಿನಾನ ಇಂಪಾರ್ಟೆಂಟ್ ಈಸಿ ಟಾಸ್ಕಿಂದ ಸ್ಟಾರ್ಟ್ ಮಾಡಿ. ಇಂಪಾರ್ಟೆಂಟ್ ಈಸಿ ಟಾಸ್ಕ್, ಇನ್ನೊಂದಿರುತ್ತೆ ಇಂಪಾರ್ಟೆಂಟ್ ಡಿಫಿಕಲ್ಟ್ ಟಾಸ್ಕ್. ಬೆಳಗ್ಗೆನೇ ಬ್ರೈನ್ನ ಸ್ಟ್ರೈನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇಡೀ ದಿನ ಎನರ್ಜಿ ಮೇಂಟೈನ್ ಮಾಡ್ಕೋಬೇಕಲ್ವ, ಒಂದು ಕಿಕ್ ಸ್ಟಾರ್ಟ್. ಯಾವಾಗಲೂ ಬೈಕಿಗೆ ಒಂದು ಕಿಕ್ ಸ್ಟಾರ್ಟ್ ಹೊಡೆದ್ರೆ ಫುಲ್ಲು ರೈಸ್ ಮಾಡ್ತೀವಿ, ಸ್ಟಾರ್ಟಿಂಗ್ ಒಂದು ಕಿಕ್ ಸ್ಟಾರ್ಟ್ ಬೇಕಲ್ಲ, ಅದೇ ಥರ ನಮ್ಮ ಬಾಡಿನೂ ಒಂದು ಇಂಜಿನೇ. ಸೊ ಅದೇ ಥರ ಬೆಳಗ್ಗೆ ತುಂಬ ಫಸ್ಟೇ ಪ್ರೆಷರ್ ಕೊಡೋಕ್ಕೆ ಹೋಗಬೇಡಿ. ರಿಲ್ಯಾಕ್ಸಿಗಾಗಿ ಒಂದು ಈಸಿ ಇಂಪಾರ್ಟೆಂಟ್ ಕೆಲಸನ ಸ್ಟಾರ್ಟ್ ಮಾಡಿ. ಮೇ ಬಿ ಸೆಲ್ಫ್ ರಿಫ್ರೆಶಿಂಗ್, ನಮ್ಮ ಸೆಲ್ಫ್ ಕೇರ್ ಎದ್ದಿದ ತಕ್ಷಣ ಅದು ಇಂಪಾರ್ಟೆಂಟೇ, ಅದು ಈಸಿ ಕೂಡ. ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋವಂಥದ್ದು, ಆ ಥರ ಈಸಿ ಕೆಲಸದಿಂದ ಸ್ಟಾರ್ಟ್ ಮಾಡಿ. ಬ್ರೈನು ಆ್ಯಕ್ಟಿವೇಟ್ ಆಗುತ್ತೆ, ಬಾಡಿ ಕೂಡ ಆ ಇಡೀ ದಿನ ಕೆಲಸಕ್ಕೆ ಸ್ಪಂದಿಸುತ್ತೆ, ಬಾಡಿ ಪ್ರಿಪೇರ್ ಆಗುತ್ತೆ. ಮೇನಾಗಿ ಏನು ಅಂದರೆ ಬಾಡಿ ಪ್ರಿಪೇರ್ ಆಗೋದು. ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ, ಕೆಲವು ಸತಿ ಎರಡು ಮೈಂಡ್ ಬಾಡಿ, ಕೆಲವು ಸತಿ ಬಾಡಿಯಲ್ಲಿ ಎನರ್ಜಿ ಇರುತ್ತೆ, ಬಟ್ ಮೈಂಡಲ್ಲಿ ಎಷ್ಟೊಂದು ಥಾಟ್ಸು, ಎಷ್ಟೊಂದು ಕನ್ಫ್ಯೂಷನ್ಸು, ಬೇಜಾರು, ಮೂಡಿರಲ್ಲ, ಇಂಥದ್ದೆಲ್ಲ ಆಗ್ತಿರುತ್ತೆ. ಕೆಲವು ಸತಿ ಮೈಂಡ್ ಹೇಳ್ತಾ ಇರುತ್ತೆ ಕೆಲಸ ಮಾಡೋಣ ಅಂತ, ಬಟ್ ಬಾಡಿ ಸ್ಪಂದಿಸಲ್ಲ. ಎರಡೂ
ಈಕ್ವಲ್ ಆಗಿ ಒಂದು ಸೈಕಲ್ದು 2 ಚಕ್ರಗಳಿರ್ತಾವಲ್ಲ ಆ ಥರ ನಡಿಬೇಕು. ನಾವು ಹೆಂಗೆ ಎರಡೂ ಚಕ್ರಗಳು ನಡೆದ್ರೇ ಸೈಕಲ್ ಮುಂದಕ್ಕೆ ಹೋಗುತ್ತೋ ಹಾಗೇ ಮೈಂಡೂ ಮುಂದಕ್ಕೆ ಹೋಗ್ತಾ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು, ಬಾಡಿನೂ ಆ್ಯಕ್ಟಿವ್ ಆಗಿರಬೇಕು. ಆಗಲೇ ಕೆಲಸಗಳು ಸಾಗೋದು. ಅದು ತುಂಬ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಬುಕ್ಕಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ಇಲ್ಲ ಎರಡೂ ವರ್ಕ್ ಆಗಬೇಕು, ಎರಡೂ ಸೈಮಲ್ಟೇನಿಯಸ್ಲಿ ದೇರ್ ಶುಡ್ ಬಿ ಎ ಕೋಆರ್ಡಿನೇಷನ್, ದೇರ್ ಶುಡ್ ಬಿ 100% ಕೋಆರ್ಡಿನೇಷನ್. ನನಗೆ ಮೂಡಿಲ್ಲ, ನನಗೆ ಬಾಡಿಯಲ್ಲಿ ಎನರ್ಜಿ ಇದ್ದರೆ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಸೊ ಆ ಥರ ಎರಡೂ ಕೋಆರ್ಡಿನೇಷನ್ ಮಾಡಿಕೊಂಡು ಕೆಲಸ ಮಾಡ್ಕೋತಾ ಇರಬೇಕು. ಇದು ಬಂದು ಆ್ಯಕ್ಚುಲಿ ಸಂಡೇದು ಎಲ್ಲ ಮಿಕ್ಸ್ ಆಗಿರೋದು. ಸಂಡೇ, ಸ್ಯಾಟರ್ಡೇದು, ಫ್ರೈಡೇದು ಎಲ್ಲ ವ್ಲಾಗ್ಸು ಮಿಕ್ಸ್ ಆಗಿದೆ. ತೋರಿಸ್ತಾ ಇದ್ದೀನಿ ನನ್ನ ರೊಟೀನ್ ಹೇಗೆ ಅಂತ. ಅಡುಗೆ ಮಾಡ್ತಾ ಇರೋದು, ರಂಗೋಲಿ ಹಾಕ್ತಾ ಇರೋದು ಎಲ್ಲ ಮಿಕ್ಸ್. ಇನ್ನು ನನ್ನ ರೊಟೀನಿಗೆ ಬರಬೇಕು ಶೂಟ್ ಮಾಡೋಕ್ಕೆ ಅಂದರೆ ಇನ್ನೊಂದು 2 ದಿನ ಟೈಮ್ ತೊಗೊಳ್ತೀನಿ. ಆಮೇಲೆ ಪ್ರಾಪರಾಗಿ ಶೂಟ್ ಮಾಡ್ತಾ ಇರ್ತೀನಿ ಡೈಲಿ ವ್ಲಾಗ್ದು. ಆಯಿತಾ? ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಏನೇ ಆದರೂ ಕೂಡ ಕ್ಲೀನ್ಲಿನೆಸ್ನ ಮರಿಬೇಡಿ. ಒಂದು ಮನೆ ನೀಟಾಗಿರುತ್ತೆ ಅಂತಲ್ಲ, ಮನಸ್ಸು ಶಾಂತವಾಗಿರುತ್ತೆ, ಬ್ರೈನು ಆರ್ಗನೈಸ್ಡ್ ಆಗಿರುತ್ತೆ. ಏನು ತೊಗೋತೀರಾ ಅದೇ ಜಾಗಕ್ಕೆ ಇಟ್ಬಿಡಿ. ಮಕ್ಳಿಗೂ, ಮನೆಯವ್ರಿಗೂ, ಎಲ್ಲರಿಗೂ, ಫ್ಯಾಮಿಲಿ ಮೆಂಬರ್ಸ್ಗೂ ಅದನ್ನೇ ಹೇಳಿ, ತೊಗೋತೀರಾ ಆ ಜಾಗದಲ್ಲಿ ಇಡಿ, ತೊಗೋತೀರಾ ಆ ಜಾಗದಲ್ಲಿ ಇಟ್ಬಿಡಿ. ಅದನ್ನು ಪದೇ 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 ರಿಪೀಟ್ ಮಾಡ್ತಾ ಇರಬೇಕು. ನಮಗೆ ಅದು ಇರಿಟೇಷನ್ ಆಗೋಲ್ಲ. ಆ ಜಾಗದಲ್ಲಿ ಇಲ್ಲ, ಬೇರೆಯವ್ರು ಮಾಡಿರೋ ಅರ್ಧಂಬರ್ಧ ಕೆಲಸನ ಮಾಡೋದು ತುಂಬ ಕಷ್ಟ. ಬಟ್ ನಮ್ಮ ಹೈಯರ್ ಅಥಾರಿಟಿಯಿಂದ ನಾನೊಂದು ಕಲ್ತಿರೋದು ಏನು ಅಂದರೆ, ಇನ್ಸ್ಟ್ರಕ್ಷನ್ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ. ಇವತ್ತಿಂದ ಫಾಲೋ ಮಾಡಿ. ನಾನು ಹೇಳಿದ್ದೆ ಕೇಳಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ಅದು ಯೂಶಲಿ ನಮ್ಮ ಟೀಚರ್ಸ್ಗೆ ಇದು ಅನುಭವ ಇದೆ, ಮಕ್ಕಳು ನಾವು ಹೇಳಿದ್ದು ಕೇಳಲ್ಲ ಅಂತ ಹೇಳಬಾರ್ದಂತೆ. ಎಲ್ಲೋ ನಾನು ವರ್ಕ್ಶಾಪಲ್ಲಿ ಕೇಳಿದ್ದಿದ್ದನ್ನು, ಮಕ್ಕಳು ನಾವು ಹೇಳಿದ್ದನ್ನ ಕೇಳಲ್ಲ, ಯಾವ ಮನುಷ್ಯನೂ ನಾವು ಹೇಳಿದ್ದು ಕೇಳಲ್ಲ ಅಂತ ಹೇಳಬಾರ್ದಂತೆ. ಅದೊಂಥರ ನೆಗೆಟಿವಿಟಿ. ನಮ್ಮ ಇನ್ಸ್ಟ್ರಕ್ಷನ್ ಸ್ಟೈಲ್ನ ಚೇಂಜ್ ಮಾಡಬೇಕಂತೆ. ಒಂದು ರೀತಿ ಹೇಳಿ ನೋಡಬೇಕು, ಅವ್ರು ಕೇಳಿಲ್ಲ ಅಂದರೆ ಇನ್ನೊಂದು ರೀತಿ ಹೇಳಿ ನೋಡಬೇಕು. ಸೊ ಆ ಥರ ನಾವು ಹೇಳಿದ್ದು ಕೇಳ್ತಾ ಇಲ್ಲ ಅನ್ನೋ ಬದಲು ಈ ರೀತಿ ಹೇಳಿ ನೋಡಿ. ಪದೇ ಪದೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿರಿ, ಎತ್ತಿಡು ಅಂತ. ಅವರು ಕೇಳ್ತಾರೆ, ಒಂದು ಮೂಮೆಂಟ್ ಆದಮೇಲೆ ಕೇಳ್ತಾರೆ. ಸೊ ಆ ಥರ ಆ ಜಾಗದಲ್ಲಿ ಅದನ್ನು ಎತ್ತಿಟ್ಬಿಟ್ರೆ ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಆದಷ್ಟು ನಿಮಗೆ ಇರಿಟೇಟ್ ಆಗುವಂಥ ಕೆಲಸಗಳನ್ನ ನೀವು ಸಾಲ್ವ್ ಮಾಡ್ಕೊತ ಹೋಗಬೇಕು. ನೆಕ್ಸ್ಟ್ ಇರಿಟೇಟಿಂಗ್ ಕೆಲಸ ಏನು ಹೇಳಿ? ತುಂಬ ಮನೇಲಿ ಬಟ್ಟೆಗಳು, ಪಾತ್ರೆಗಳು, ಅನ್ನೆಸೆಸರಿ ವಸ್ತುಗಳು ಇದ್ದಾಗ ತುಂಬ ಇರಿಟೇಷನ್ ಅನ್ನೋದು ಆಗ್ತಾ ಇರುತ್ತೆ. ಅದನ್ನು ಫಸ್ಟು ಡಿಕ್ಲಟರ್ ಮಾಡಿ. ಇದು ಹಿಂಗೆ ಮಾಡ್ಕೊಳ್ಳೋದು ಗೊತ್ತಾ? ಇದನ್ನು ಹೆಂಗೆ ಮೋಟಿವೇಟ್ ಮಾಡ್ಕೊಳ್ಳೋದು? ನಮಗೆ ಒಂದು ಸೆಕ್ಷನ್ ಕಾಣ್ತಾ ಇದೆ, ಅದರಲ್ಲಿ ತುಂಬ ಅನ್ನೆಸೆಸರಿ ಥಿಂಗ್ಸ್ ಇದೆ ಅಂತ. ಆಯಿತಾ? ತಲೆನೂ ನನಗೆ ಇಷ್ಟ ಇಲ್ಲ ಮಾಡೋಕ್ಕೆ. ಯಾಕೆಂದರೆ ಇದೊಂಥರ ಹೆಂಗೆ ಅಂದರೆ ಮನಸ್ಸಿಗೂ ಇಷ್ಟ ಇಲ್ಲ, ಒಂಥರ ಟಯರ್ಸಮ್ಮು. ಕೆಲವು ವಸ್ತುಗಳು ಬಿಸಾಕೋಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ ಮನೇಲಿ, ಆ ಥರ ಇರುತ್ತೆ. ಆ ಥರದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂದರೆ, ಈಗ ನಾನು ಎಕ್ಸಾಂಪಲ್ ಜೊತೆ ನಿಮ್ಗೆ ಹೇಳ್ತೀನಿ. ಒಂದು ಶೋಕೇಶ್, ಟಿ ವಿ ಯೂನಿಟು, ಶೋಕೇಶು. ಆ ಜಾಗದಲ್ಲಿ ಒಂದು ಚಿಕ್ಕ ಯೂನಿಟು, ಅದರಲ್ಲಿ ತುಂಬ ಅನ್ನೆಸೆಸರಿ ವರ್ಕ್ ಇದೆ. ಫಸ್ಟ್ ಸ್ಟೆಪ್ ಆ ಜಾಗಕ್ಕೆ ಹೋಗಿ, ಇದನ್ನು ಫಾಲೋ ಮಾಡಿ ನೀವು ನೋಡಿ ಬೇಕಿದ್ರೆ. ಫಸ್ಟ್ ಸ್ಟೆಪ್ ಆ ಜಾಗಕ್ಕೆ ಹೋಗಿ, ಅದರಲ್ಲಿ ಇರೋದನ್ನೆಲ್ಲ ಹೊರಗಡೆ ತೆಗಿಬೇಕು. ಅದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಅದು. ಆಯಿತಾ? ಆಮೇಲೆ ಇಂಜಿನ್ ಆನ್ ಆಗುತ್ತೆ. ಯಾವ್ದು ಗೊತ್ತಾ? ಬಾಡಿ ಇಂಜಿನ್ನು. ನೀವು ನೋಡಿಬೇಕಾರೆ ನೀವು ಅದನ್ನು ಬಿಡೋದೇ ಇಲ್ಲ. ಆಮೇಲೆ ಹೆಂಗೆ ಕೆಲಸ ಹೋಗ್ತಾ ಇರುತ್ತೆ ಅಂದರೆ 2 ಸ್ಟೆಪ್ ಕಷ್ಟ. ಆ ಜಾಗಕ್ಕೆ ಹೋಗೋದು ಕಷ್ಟ, ಅದೊಂದು 20% ಕಷ್ಟ. ಅದರಲ್ಲಿ ಇರೋದನ್ನೆಲ್ಲ ಹೊರಗಡೆ ತೆಗಿತೀವಲ್ಲ, ಅದು ಕಷ್ಟ. ಎಲ್ಲ ತೆಗ್ದಾದ್ಮೇಲೆ ಫಸ್ಟ್ ಏನಕ್ಕೆ ಮೋಟಿವೇಶನ್ ಆಗುತ್ತೆ ಗೊತ್ತಾ? ಎಲ್ಲ ತೆಗ್ದಾದ್ಮೇಲೆ ಅಲ್ಲೊಂದು ಖಾಲಿ ಜಾಗ ಕಾಣುತ್ತಲ್ಲ, ಒಂಥರ ಖುಷಿ ಆಗುತ್ತೆ. ಅದು ನೀಟಿದೆ, ಇನ್ನೊಂದು ಸ್ವಲ್ಪ ನೀಟಾಗಿ ಜೋಡಿಸೋಣ ಅಂತ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಟೈಮ್ ಕನ್ಸ್ಟೆಂಟ್ ನೋಡ್ಕೊಳ್ಳಿ, ಇದೊಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಕೋಬೇಕು ಅಂತ ಸೆಕ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು 2 hours 3 hours ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಅದೊಂಥರ ಬೇಜಾರಾಗ್ಬಿಡುತ್ತೆ. ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ಬೇಕು. ಆಗ ಹೆಂಗೆ ಡಿವೈಡ್ ಮಾಡ್ಕೋತೀರಾ? ಒಂದು, ನನಗಿದು ಬೇಕು, ಅದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಇನ್ನೊಂದು, ನನಗೆ ಬೇಡ, ಅದನ್ನು ಬಿಸಾಕಿ ಡೊನೇಟ್ ಮಾಡಿ. ಕೆಲವು ನನಗೆ ಬಿಸಾಕಬೇಕೋ ಇಟ್ಕೋಬೇಕೋ ಗೊತ್ತಿಲ್ಲ, ಡೊನೇಟ್ ಮಾಡ್ಕೋಬೇಕು. ಅದನ್ನು ಒಂದು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡಿ. 6 monthsವರೆಗೂ ವೆಯ್ಟ್ ಮಾಡಿ. 6 months ಆದಮೇಲೂ ಅದನ್ನು ಯೂಸ್ ಮಾಡ್ತೀರಂದರೆ ಆಗೇನು ಡೊನೇಟ್ ಮಾಡಿ ಅಥವಾ ಬಿಸಾಕಿ. ಈ ಥರ ಅದನ್ನು ಮಾಡ್ಕೊತ ಹೋಗಬೇಕು. ಅನ್ಕೋತೀವಿ ಕಷ್ಟ ಅಂತ. ಡೈಲಿ ಹಾಫ್ ಆನ್ ಅವರ್, 20 minutes, 10 minutes ಇದನ್ನು ಫಾಲೋ ಮಾಡ್ಕೊತ ಹೋದರೆ ಮಿರಾಕ್ಯುಲಸ್ ಡಿಕ್ಲಟರಿಂಗ್, ಮಿರಾಕ್ಯುಲಸ್ ನಿಜ. ನೀವು ಮ್ಯಾಜಿಕ್ ಥರ ಎಷ್ಟು ಅನ್ನೆಸೆಸರಿ ಥಿಂಗ್ಸ್ನ ಬಿಸಾಕ್ತೀವಿ ಅಂದರೆ ಒಂಥರ ನೆಮ್ಮದಿ ಅನಿಸುತ್ತೆ. ಸಾಮಾನುಗಳೆಷ್ಟು ಕಡಿಮೆ ಇದ್ದರೆ ಅಷ್ಟು ನೆಮ್ಮದಿ, ಬಟ್ಟೆಗಳೆಷ್ಟು ಕಡಿಮೆ ಇದ್ದರೆ ಅಷ್ಟು ನೆಮ್ಮದಿ ಅನಿಸ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಅದು ಹಳೆ ಮನೆಯಿಂದ ಎಲ್ಲ ತಂದಿದ್ವಾ, ಈಗ ಒಂದೊಂದು ಸೆಕ್ಷನ್ನೇ ಡಿಕ್ಲಟರ್ ಮಾಡ್ತಾಯಿದ್ದೀನ. ಒಂದು ಚಿಕ್ಕ ಸೆಕ್ಷನ್ ಅಪ್ಪ,
ಶೋಕೇಶಲ್ಲೂ ಒಂದು ಎಡಗಡೆ ಪಾರ್ಟ್, ಮಧ್ಯದ ಪಾರ್ಟು, ಬಲಗಡೆ ಪಾರ್ಟ್, ಇದು ಚಿಕ್ಕ ಚಿಕ್ಕ ಸೆಕ್ಷನ್ನೇ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರೆ ಹೌದಲ್ವ ಎಷ್ಟೊಂದು ಅನ್ನೆಸೆಸರಿ ಇದೆಯಲ್ಲ ಮನೇಲಿ, ಡೊನೇಟ್ ಮಾಡ್ಬೋದಲ್ವ, ಎಷ್ಟೋ ದಿನದಿಂದ ಇದನ್ನು ಯೂಸೇ ಮಾಡ್ತಿಲ್ಲ. ಕೆಲವೆಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನೀವು ನಂಬಲ್ಲ, ನಮ್ಮ ಮನೇಲಿ ತಟ್ಟೆಗಳು ಒಂದು 35 ಇದ್ದಾವೆ ಆಯಿತಾ. ಅದನ್ನೆಲ್ಲ ಡೊನೇಟ್ ಮಾಡಿದ್ದಾಯಿತು. ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಿದ್ದು, ಆಮೇಲೆ ಅಮ್ಮ ಕೆಲವು ಮದುವೆ ಟೈಮಲ್ಲೆಲ್ಲ ಕೊಟ್ಟಿದ್ದಿದ್ದು, ಇಷ್ಟೊಂದು ಈ ಥರನೇ ಅತ್ತೆ ಊರಿಂದ ಎಷ್ಟೊಂದು ತಂದಿದ್ದಿದ್ದು, ಇಷ್ಟು ಥರದ್ದು ಎಷ್ಟೊಂದಿದೆ ಅಂದರೆ 35. ನಮ್ಮ ಮನೇಲಿ ಇರೋದು 4-5 ಇಷ್ಟು ಜನಕ್ಕೆ. ಮಹಾ ಅಂದರೆ ನೆಂಟರುಗಳು ಎಷ್ಟು ಬರ್ಬೋದು, ಎಲ್ಲ ಸೇರಿಸಿದ್ರೆ ನಾವೆಲ್ಲ ಸೇರಿಸ್ಕೊಂಡು ಒಂದು 15 ಜನ, ಅಷ್ಟೊಂದು ತಟ್ಟೆಗಳು ಅಂತ. ಅದನ್ನೆಲ್ಲ ಡೊನೇಟ್ ಮಾಡಿ, ಅಥವಾ ಡೊನೇಟ್ ಮಾಡದೇ ಇದ್ದರೂ ಕೆಲವು ನಮ್ಮ ಮನೆಯಲ್ಲಿ ಸ್ಟೋರೇಜ್ ಹಸ್ಬೆಂಡ್ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಕೆಲವೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಹೊಸದು ಗಿಫ್ಟ್ಗಳು ಎಷ್ಟೊಂದು ಬಂದಿದ್ದು ಮೊನ್ನೆ, ಅದನ್ನೆಲ್ಲ ತೆಗೆದು ಎಲ್ಲ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ಮುಂದೆ ಯಾರಿಗೆ ಗೊತ್ತು ನಮ್ಮ ಲೈಫ್ ಸ್ಟೈಲ್ ಹೆಂಗಾಗುತ್ತೆ, ಮಕ್ಕಳಿಗನ ಯೂಸ್ ಆಗ್ಬೋದು. ಮೇ ಬಿ ಅವರು ಜಾಬಿಗೆ ಅಂತ ಸಪ್ರೇಟ್ ಊರಿಗೆ ಹೋಗ್ಬೋದು, ಪೇಯಿಂಗ್ ಗೆಸ್ಟ್ ಆಗಿ ಏನೋ ಒಂದು ಇರಲಿ ಮೇಲೆ ಅಂತ ಇಟ್ಬಿಟ್ಟಿದ್ದೀನಿ. ಕೆಲವು ಹಾಗೆ ಹಿಂಗೆ ಇರೋದೆಲ್ಲ ನೋಡಿ ಡಿಸ್ಕಾರ್ಡ್ ಮಾಡೋದು ಅದೆಲ್ಲ ಮಾಡಿದ್ದೀನಿ. ಸೊ ಈ ಥರ ಡಿಕ್ಲಟರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಮರ್ ಯೂಸ್ ಮಾಡೋದು, ಅದು ತುಂಬ ಮೋಟಿವೇಶನ್ ಅನಿಸುತ್ತೆ. ನನಗೆ ಕೆಲವು ಸತಿ ಮೂಡೇ ಇರೋಲ್ಲ ಕೆಲಸ ಮಾಡೋಕ್ಕೆ. 10 ನಿಮಿಷ ಟೈಮರ್ ಇಟ್ಕೋತೀನಿ, 10 ನಿಮಿಷ ಮಾಡ್ತೀನಿ, ಆಮೇಲೆ 10 ನಿಮಿಷ ಸುಮ್ಮನೆ ಕೂತ್ಕೋತೀನಿ. ಇದು ಯಾವಾಗುತ್ತೆ ಅಂದರೆ ತುಂಬ ಲೇಝಿ ಮೋಡ್ ಆನ್ ಆದಾಗ, ಯಾವಾಗಲೂ ಎನರ್ಜಿ ಇರಲ್ಲ ಬಟ್ ಕೆಲಸ ಇರುತ್ತೆ, ನೋಡ್ಕೊಂಡು ಕೂರೋಕ್ಕೂ ಆಗಲ್ಲ. ಟೈಮರ್ ಇಟ್ಕೊಳ್ಳಿ. ಜಸ್ಟ್ ನಿಮ್ಮ ಸ್ಮಾರ್ಟ್ ವಾಚ್ ಇರುತ್ತೆ ಅಥವಾ ಕ್ಲಾಕಲ್ಲೇ ನೋಡ್ಕೋಬೋದು. 6:10ಕ್ಕೆ ಸ್ಟಾರ್ಟ್ ಮಾಡ್ತೀರ ಅಂದರೆ 6:20ವರೆಗೂ ಏನಾದರೂ ಒಂದು ನೀಟಾಗಿ ಮಾಡ್ಕೊಳ್ಳಿ. ಆ 10 ಮಿನಿಟ್ಸ್ ಮಾತ್ರ ಫುಲ್ ಆ್ಯಕ್ಟಿವ್ ಮೋಡು, ಆ ಥರ ಟೈಮರ್ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಇನ್ನೊಂದು ಮೋಟಿವೇಶನ್ ಹೆಂಗೆ ಗೊತ್ತಾ, ತುಂಬ ದೊಡ್ಡ ಕೆಲಸ ಇದ್ದರೆ ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ನನಗೆ ದೊಡ್ಡ ಕೆಲಸ ಅಂದರೆ ಅಡುಗೆ, ನಾನು ಅದನ್ನು ಡಿವೈಡ್ ಮಾಡ್ಕೊಳ್ಳೋದು ಹಾಗೇ. ಏನಾದರೂ ತುಂಬ ಹೆವಿ ಕೆಲಸ ಇದೆ ಅಂದರೆ ಪ್ರಿಪ್ರೇಷನ್ ಮಾಡ್ಕೋತೀನಿ. ಒಂದೇ ಸತ್ತಿಗೆ 1.5 ಅವರ್ 2 ಅವರ್ ನಿಂತ್ಕೊಂಡು ಮಾಡ್ಕೊಳ್ಳೋ ಬದಲು ಚಾಪಿಂಗು, ಬಿಡಿಸ್ಕೊಳ್ಳೋಂಥದ್ದು, ಕುತ್ಕೊಂಡು ಎಲ್ಲ ನೀಟ್ ಮಾಡ್ಕೊಳ್ಳೋವಂಥದ್ದು, ಈ ಥರ ಏನಾದರೂ ಕಾಯೆಲ್ಲ ಎಬ್ಬಿಸ್ಕೋಬೇಕು, ಕಟ್ ಮಾಡ್ಕೋಬೇಕು, ಈ ಥರ ಒಂದು 5 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೋತೀನಿ. ಕುಕ್ಕಿಂಗ್ ಪಿರಿಯಡ್ ಬೇರೆ, ಕ್ಲೀನಿಂಗ್ ಪಿರಿಯಡ್ ಬೇರೆ, ಚಾಪಿಂಗ್ ಪಿರಿಯಡ್ ಬೇರೆ. ಸೊ ಈ ಥರ ಅದನ್ನು ಡಿವೈಡ್ ಮಾಡಿಕೊಂಡ್ರೆ, ಆ್ಯಂಡ್ ಈವನ್ ಯಾವುದೇ ಕೆಲಸ ಇರ್ಬೋದು, ಮಡ್ಚೋದು, ಈಗ ಬಟ್ಟೆದು, ಆ ಬಟ್ಟೆ ಸೆಕ್ಷನ್ಸ್ ಯೋಚನೆ ಮಾಡಿ, ವಾಶ್ ಮಾಡಬೇಕಾ, ಡ್ರೈ ಮಾಡಬೇಕಾ, ಮತ್ತು ಫೋಲ್ಡ್ ಮಾಡಬೇಕಾ, ಮತ್ತು ಅರೇಂಜ್ ಮಾಡಬೇಕು, ಅದನ್ನು ನಾವು ಡಿವೈಡ್ ಮಾಡ್ಕೊಂಬಿಟ್ಟಿದ್ದೀವಿ. ನಮ್ಮ ಮನೇಲಿ 4 ಜನನೂ ಡಿವೈಡ್ ಮಾಡ್ಕೊಂಬಿಟ್ಟಿದ್ದೀವಿ. ನಾನು ವಾಷಿಂಗ್ ಸೆಕ್ಷನ್ನು, ಮತ್ತು ದೊಡ್ಡವಳು ಅದನ್ನು ಡ್ರೈಗೆ ಹಾಕ್ತಾಳೆ, ಒಣಗಾಕ್ತಾಳೆ, ಮತ್ತು ಚಿಕ್ಕವಳು ಅದನ್ನು ತೆಗಿತಾಳೆ. ಕೆಲವು ಸತಿ ಅತ್ತೆ ಅಥವಾ ಕೆಲವು ಸತಿ ಹಸ್ಬೆಂಡ್ ಅದನ್ನು ಮಾಡಿಸ್ತಾರೆ. ನಾನು ಮತ್ತೆ ಅದನ್ನು ಆರ್ಗನೈಸಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಹೆಂಗೋ ಈ ಥರ ಕೆಲಸಗಳನ್ನೂ ಡಿವೈಡ್ ಮಾಡ್ಕೋಬೋದು, ಅಥವಾ ನಾವುಗಳೇ ಬೇರೆ ಬೇರೆ ಟೈಮಲ್ಲೂ ಮಾಡ್ಕೋಬೋದು. ಸ್ಟ್ರೆಚ್ ಎಲ್ಲ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಕೆಲವು ಸತಿ ಬೇಜಾರಾಗುತ್ತೆ ಅಂದರೆ ಟಿವಿ ನೋಡಿಕೊಂಡು, ಫೋನಲ್ಲಿ ಮಾತಾಡಿಕೊಂಡು ಬಟ್ಟೆ ಮಡ್ಚ್ಕೊಳ್ಳೋದು, ಈ ಥರದ್ದೆಲ್ಲ ಏನಾದರೂ ಒಂದು ಮಾಡ್ಕೊಂಬಿಡ್ತಾ ಇರ್ತೀನಿ. ನಮಗೆ ಕೆಲಸ ಮಾಡೋಕ್ಕೂ ಮೂಡೂ ಇರುತ್ತೆ, ಎನರ್ಜಿನೂ ಇರುತ್ತೆ. ಅಥವಾ ತುಂಬ ನಮ್ಮನ್ನು ಟೈಮ್ ವೇಸ್ಟ್ ಮಾಡೋದೇನು ಅಂದರೆ ಫೋನು, ಆದಷ್ಟು ಅವಾಯ್ಡ್ ಮಾಡಿ. ದಿನಕ್ಕೆ 1 ಅವರ್ 2 ಅವರ್ಸ್ ಮಾತ್ರನೇ ಇಟ್ಕೊಂಡಿರಿ. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ. ಏನೇ ಅಂದ್ಕೊಳ್ಳೋದಷ್ಟೇ, ಅದರಿಂದ ಹೆಲ್ಪ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ. ಎಷ್ಟು ನಾವು ಕಡಿಮೆ ಯೂಸ್ ಮಾಡ್ಕೋತೀವೋ ಮನೇಲಿ ಅಷ್ಟು ಕೆಲಸಗಳು ಜಾಸ್ತಿ ಆಗುತ್ತೆ. ಟೈಮ್ ಸಿಗುತ್ತಪ್ಪ, ಮೇಯ್ನಾಗಿ ಫೋನೇ. ಅದನ್ನ ಇಟ್ಕೊಂಡ್ರೆ ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ. ಎಲ್ಲರೂ ಆಬ್ವಿಯಸ್ಲಿ ಒಳ್ಳೆ ಅಟ್ರಾಕ್ಟಿವ್ ಕಂಟೆಂಟ್ಸ್ ಆಗ್ತಾನೆ ಇರ್ತಾರೆ, ನಾವು ಅದನ್ನು ನೋಡ್ತಾನೆ ಇರ್ತೀವಿ. ನೋಡಬಾರ್ದು ಅಂತಲ್ಲ, ಇಟ್ಕೋಬಾರ್ದು ಅಂತಲ್ಲ, ಎಲ್ಲದ್ರೂ ಅಷ್ಟೇ, ಪ್ರತಿಯೊಂದೂ ಒಂದು ಲಿಮಿಟಲ್ಲಿದ್ದರೆ ಒಳ್ಳೆಯದದು. ಬ್ರೇಕ್ ಟೈಮಲ್ಲಿ ಸ್ವಲ್ಪ ಹೊತ್ತು ಇಟ್ಕೋತೀರಾ, ಅದನ್ನು ಕಂಪಲ್ಸರಿ 10 ನಿಮಿಷ ಆದಮೇಲೆ ಸ್ಟ್ರಾಂಗಾಗಿ ಅಂದ್ಕೋಬೇಕು, ಅದನ್ನು ಎತ್ತಿಡಬೇಕು ಅಂತ. ಸೊ ಆ ರೀತಿ. ನೆಕ್ಸ್ಟ್ ನಮಗೆ ಸುಸ್ತಾದಾಗ ನೋಡ್ಕೋಬೇಕು. ಬಾಡಿಲಿ ಎನರ್ಜಿ ಇಲ್ಲ ಅಂದರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ. ನೀರು ಕುಡಿತಾ ಇರಿ, 1 ಅವರ್ಗೂ ನೀರು ಕುಡಿತಾನೆ ಇರಿ. ನೀವು ಬ್ರೇಕ್ಸ್ ತೊಗೋತೀರಲ್ವ, 1/2 ಅವರ್ಗೆ 1 ಅವರ್ಗೆಲ್ಲ ಬ್ರೇಕ್ಸ್ ತೊಗೊಂಡಾಗ ನೀರು ಕುಡಿತಾ ಇದ್ದರೆ ಬೆಸ್ಟ್. ನನಗೆ ತುಂಬ ಮೋಟಿವೇಶನ್ ಕೊಡೋದು ಕೆಲಸ ಮಾಡೋಕ್ಕೇನು ಅಂದರೆ ಮ್ಯೂಸಿಕ್. ತುಂಬ ಫಾಸ್ಟ್ ಬೀಟ್ ಮ್ಯೂಸಿಕ್ಕು, ಮೋಟಿವೇಟೆಡ್ ಸ್ಪೀಚಸ್ಸು. ನಾನು ಮಾಡ್ತೀನಲ್ಲ ವೀಡಿಯೋಸು, ಇಂಥದನ್ನು ನಾನು ತುಂಬ ಕೇಳ್ತಾ ಇದ್ದೆ ಆ್ಯಕ್ಚುಲಿ. ಅದರಿಂದನೇ ನನ್ನ ಲೈಫ್ ಸ್ಟೈಲ್ನ ನಾನು ಇಂಪ್ರೂವ್ ಮಾಡ್ಕೊಂಡಿದ್ದು ಅಂತ ಹೇಳ್ಬೋದು. ನೋಡ್ತಾ ಇರಲಿಲ್ಲ ಆ್ಯಕ್ಚುಲಿ, ನಾನು ಅದಕ್ಕೆ ನಂದೂ ಹೇಳೋದು, ನೀವು ನೋಡಲೇಬೇಕು ಅಂತ ಏನಿಲ್ಲ. ಏನಾದ್ರು ರೆಸಿಪೀಸ್ ಇದ್ದರೆ ನಾನು ಹೇಳ್ತೀನಿ, ಜಸ್ಟ್ ನನ್ನ ಲೈಫ್ ಸ್ಟೈಲ್ನ ತೋರಿಸ್ತಾ ಇರ್ತೀನಿ. ನೀವು ನಿಮ್ಮ ಕೆಲಸಗಳನ್ನೇ ಮಾಡಿಕೊಂಡು ಕೇಳ್ತಾ ಇರ್ಬೋದು, ಇದನ್ನು ಪಾಡ್ಕ್ಯಾಸ್ಟ್ ಥರ ಕೇಳ್ತಾ ಇರ್ಬೋದು. ಅನ್ಕೋತೀವಿ ಸಿಂಪಲ್ ಮೋಟಿವೇಶನ್ ಅಂತ, ಬಟ್ ಲೈಫಲ್ಲಿ ನಾನು ತುಂಬ ಚೇಂಜಸ್ ಆಗಿದ್ದೀನಿ. ಈ ಥರದ್ದೆಲ್ಲ ಎಷ್ಟೊಂದು ಪಾಡ್ಕ್ಯಾಸ್ಟ್ನ ಕೇಳಿ ಓದಿ, ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ ಆಗಿರ್ಬೋದು, ಮೈಕ್ರೋ ಹ್ಯಾಬಿಟ್ಸು, ಮತ್ತು ಡಿಸಿಪ್ಲಿನ್ ಲೈಫು, ಈ ಥರದ್ದೆಲ್ಲ ಎಷ್ಟೊಂದು ಬುಕ್ಸ್ನ ಓದಿ
ಓದೋದಲ್ಲ, ಕೇಳೋದಲ್ಲ, ಅದನ್ನು ಅಳವಡಿಸ್ಕೋಬೇಕು. ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೋತೀವಲ್ವ, ಆಗ ಲೈಫಲ್ಲಿ ಡೇ ಬೈ ಡೇ ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿಕೊಂಡ್ರೂ ಕೂಡ ಡ್ರಾಸ್ಟಿಕ್ಕಾಗಿ ನಮ್ಮ ಲೈಫ್ನ ನಾವೇ ಇಷ್ಟಪಡ್ತೀವಿ. ಹೌದು, ನಾನು ಯಾವ ರೀತಿ ಇದ್ದೆ, ಈಗ ಯಾವ ರೀತಿ ಆಗಿದ್ದೀನಿ, ಎಷ್ಟು ಚೇಂಜ್ ಆಗಿದ್ದೀನಿ. ಸುಸ್ತಾಗ್ತಿದ್ರು ಕೂಡ ಹೌದು ನಾನು ಎದ್ದು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಥರ ನೀವೂ ಅಷ್ಟೇ, ಅದು ಕೇಳ್ತಿರಲ್ವ, ಅದನ್ನು ನೀವು ಅಪ್ಲೈ ಮಾಡಬೇಕು. ನಿಮಗೆ ಬೇಜಾರಾಗ್ತಿರತ್ತಾ, ಸೊ ಈ ಥರ ಏನಾದರೂ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿ. ಸುಸ್ತಾಗ್ತಿರುತ್ತಾ, ಸ್ಮಾಲ್ ಟಾಸ್ಕ್ನ ಮಾಡಿ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ಲೇಸಿ ಫೀಲ್ ಮಾಡ್ಕೋತಾ ಇರ್ತೀರ, ಟೈಮರ್ನ ಇಟ್ಕೊಳ್ಳಿ. ಇನ್ನೂ ಮೂಡೇ ಇಲ್ವಾ ಮಾಡೋಕ್ಕೆ, ಒಂದು ಮ್ಯೂಸಿಕ್ನ ಹಾಕ್ಕೊಳ್ಳಿ, ಪಾಡ್ಕ್ಯಾಸ್ಟ್ನ ಹಾಕ್ಕೊಳ್ಳಿ, ಕೇಳ್ತಾ ಕೆಲಸ ಮಾಡಿ. ಅದನ್ನು ಇಷ್ಟು ಟೈಮು ಅಂತ ಇಟ್ಕೊಳ್ಳಿ, ಮಾತಾಡ್ತಾ ಕೆಲಸ ಮಾಡಿ. ನಿಮ್ಮ ಫ್ಯಾಮಿಲಿ ಟೈಮು ಆಗುತ್ತೆ, ಮನೆ ಕೆಲಸನೂ ಆಗುತ್ತೆ. ಸೊ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಮನೆ ಕೆಲಸನ ಮಾಡೋದೇ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಹಾಗಂತ ಅದು ತುಂಬ ಇಂಟ್ರೆಸ್ಟಿಂಗ್ ಕೆಲಸ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು, ನಮ್ಮನ್ನು ನಾವು ಪುಷ್ ಮಾಡ್ಕೋಬೇಕು. ಏನೇ ಆದರೂ ಕೂಡ ಹೌದು ನಾನು ಈ ಕೆಲಸನ ಮಾಡ್ತೀನಿ, ಆದಷ್ಟು ಚೆನ್ನಾಗೇ ಮಾಡ್ತೀನಿ ಅಂತ ಅಂದ್ಕೋಬೇಕು. ಎಲ್ಲನೂ ಪರ್ಫೆಕ್ಟಾಗಿ ಮಾಡ್ತೀನಿ, ಪ್ರತಿಯೊಂದೂ ಟೈಮ್ ಸರಿಗೆ ಮಾಡ್ತೀನಿ ಅಂದ್ಕೊಳ್ಳೋದು ತಪ್ಪೇನಿಲ್ಲ. ಬಟ್ ಅದರಿಂದ ಪ್ರೆಷರ್ ತೊಗೋಬೇಡಿ. ಫುಲ್ಲು ನಾನು ಫಾರ್ ಎಕ್ಸಾಂಪಲ್ ಒಂದು ಬಾತ್ರೂಮ್ನ ಯಾವ ಲೆವೆಲ್ ಕ್ಲೀನ್ ಮಾಡ್ಬೋದು, ಬೇಕಾದ್ರೆ 3 ಅವರ್ ತೊಗೊಂಡು ಬಾತ್ರೂಮ್ನ ಕ್ಲೀನ್ ಮಾಡ್ಕೋಬೋದು, ಅರ್ಧ ಗಂಟೆಲೂ ಬಾತ್ರೂಮ್ನ ಕ್ಲೀನ್ ಮಾಡ್ಕೋಬೋದು. ನಾವು ಕನ್ಸಿಸ್ಟೆಂಟಾಗಿ ವಾರದಲ್ಲಿ 3 ದಿನ ಅರ್ಧ ಗಂಟೆ ತೊಗೊಂಡ್ರೂ ಕೂಡ ಬಾತ್ರೂಮ್ ನೀಟಾಗೇ ಇರುತ್ತೆ. ಯಾವುದಾಗುತ್ತೆ ನನ್ನ ಕೈಯಲ್ಲಿ, ತುಂಬ ಪುರ್ಸೋತಿದ್ರೆ ಮಾಡಿ, ತುಂಬ ಪುರ್ಸೋತಿದ್ರೆ ತುಂಬ ನೀಟ್ ಮಾಡಿ. ಅದು ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡು. ಬಟ್ ಅದರಿಂದ ಇರಿಟೇಷನ್ ಆಗ್ತಿದೆ, ನನಗೆ ಪ್ರೆಷರ್ ಆಗ್ತಿದೆ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ಕೆಲಸ ಮಾಡಲೇಬೇಕು. ಅದನ್ನು ಇಂಟ್ರೆಸ್ಟಿಂಗಾಗಿ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ನಮ್ಮನ್ನು ನಾವು ಪುಷ್ ಮಾಡ್ಕೋಬೇಕು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಯ್ಯೋ ಮಾಡಬೇಕಾ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಡೈಲಿ ಸ್ವಲ್ಪನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಿಮ್ಗೇನು ರೆಸಿಪಿ ಇಷ್ಟ ಆಗುತ್ತೋ ಅದನ್ನು ಮಾಡಿ. ಫೋರ್ಸಬಲಿ ಏನೋ ಮಾಡಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ದಿನವೂ ಎನರ್ಜಿ ಒಂದೇ ಥರ ಇರಲ್ಲ, ಹೆಲ್ತ್ ಒಂದೇ ಥರ ಇರಲ್ಲ. ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಂಪ್ಯಾರಿಷನ್ ಇಲ್ದಂಗೆ ಬೇರೆಯವ್ರ ಲೈಫ್ ಹೀಗೆ ಅಂತ ಕಂಪ್ಯಾರಿಷನ್ ಇಲ್ದಂಗೆ ಮಾಡ್ಕೋಬೇಕು. ಆಮೇಲೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ದಿನವೂ ಎಂಡ್ ಹೆಂಗೆ ಮಾಡಬೇಕು ಅಂದರೆ ನೆಕ್ಸ್ಟ್ ದಿನ ಆಗಿದ್ದು ಪ್ರಿಪ್ರೇಷನ್ ಜೊತೆನೇ ಎಂಡ್ ಮಾಡಬೇಕು. ಸೊ ಈ ರೀತಿ ನಿಮ್ಮನ್ನು ನೀವು ಪುಷ್ ಮಾಡಿಕೊಂಡು ಮೋಟಿವೇಟ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳಿ. ನಾನು ಆ ರೀತಿಯೇ ಮಾಡ್ಕೋತಾ ಇದ್ದೀನಿ. ಎಂಜಾಯ್ ಮಾಡಿ. ಮನೆ ಕೆಲಸ ಮಾಡಲೇಬೇಕಪ್ಪ, ಅದನ್ನು ನಾವು ಖುಷಿಯಿಂದ ಮಾಡೋಣ. ಬೇಜಾರು ಮಾಡಿಕೊಂಡಷ್ಟು, ಇರಿಟೇಟ್ ಮಾಡಿದಷ್ಟು ನಮಗೆ ಡೈಲಿ ಬೇಸಿಸ್ ಕೆಲಸನೂ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಬೆಳಗ್ಗೆ ಎದ್ದೇಳೋಕ್ಕೂ ಆಗಲ್ಲ, ಅಷ್ಟು ಮೂಡ್ ಔಟ್ ಆಗಿಬಿಡುತ್ತೆ. ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಕೆಲಸ ಮಾಡೋಣ. ಓಕೆನಾ? ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ.